ಸಿಎಂ ವಿರುದ್ಧ 24 ಕೊಲೆಗಳ ಆರೋಪ ಮಾಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಆರೋಪದ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಸಿಎಂ ಮತ್ತು ಪರಂ ಇಬ್ಬರು ಕೂಡ ಮಾತನಾಡ್ತಾ ಇದ್ದ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಅವರು ಈ ವಿಚಾರವನ್ನ ಪರಮೇಶ್ವರ್ ಅವರ ಗಮನಕ್ಕೆ ತರ್ತಾರೆ. ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆಯನ್ನ ಕೊಡ್ತಾರೆ ಸಿಎಂ ಸೂಚನೆಯಂತೆ ಈಗ ಕೇಸ್ ದಾಖಲಾತಿಗೆ ಪರಮೇಶ್ವರ್ ಅವರು ಮಂಗಳೂರು ಪೊಲೀಸರಿಗೆ ಕರೆ ಮಾಡೋ ಮೂಲಕವಾಗಿ ತಿಳಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಕೂಡ ಬಂಧನ ಆಗುವ ಸಾಧ್ಯತೆ ಇದೆ. ಎಫ್ಐಆರ್ ಅನ್ನು ದಾಖಲು ಮಾಡಲಿಕ್ಕೆ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಪೊಲೀಸರು ಮತ್ತು ಆತನ ಹುಡುಕಾಟದಲ್ಲಿ ಮುಂದುವರೆದಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು, ಹಳೇ ಹೇಳಿಕೆ ಅನ್ನುವಂತಹ ಚರ್ಚೆ ಇದ್ರೂ ಕೂಡ ಇದನ್ನ ಸರ್ಕಾರ ಗಮನಿಸಲೇ ಇಲ್ವಾ? ಡಿಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರ ಗಮನಕ್ಕೆ ತರಬೇಕಾದಂತಹ ಪರಿಸ್ಥಿತಿ ಬಂತ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ಮುಖ್ಯಮಂತ್ರಿ ಮೇಲೆ ಏನು ಹೇಳಿಲ್ಲ, ಸ್ವಲ್ಪ ಹೇಳ್ರಿ. ಉತ್ತರ ಕೇಳೋದು ನೀವೇ. ಪ್ರಮುಖರ ಮೇಲೂ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಮೇಲೂ ಹೇಳಿದ್ದಾರೆ, ಎಲ್ಲದನ್ನು ಹೇಳಿದ್ದಾರೆ. ಸರ್ಕಾರ ನಡೆಸ್ತಾರೆ, ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳ್ಳೋದು ಏನೇನು ಬೇಕಾದ್ರೂ ಮಾಡ್ತೀವಿ. ಅವ್ರು ಯಾರು ನೋಡಿದೀನಿ, ಏನೇನು ಸ್ಟೇಟ್ಮೆಂಟು, ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ, ನಾನು ಕೇಳಿದ್ದೀನಿ. ನಂಬರ್ ಇನ್ಕ್ಲೂಡಿಂಗ್ ನಂಬರ್, ಐ ನೋ ದಟ್. ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ಅಸೆಂಬ್ಲಿಲಿ ಆ ಹೆಸರುಗಳನ್ನ ತಗೊಂಡು ಲೀಡರ್ ಮಾಡಕ್ಕೆ ಹೆಸರು ತಗೊಳ್ಳಿಲ್ಲ ಸರ್, ಹೆಸರು ತಗೊಳ್ಳಿಲ್ಲ. ಲೆಟ್ ದಿ ಹೋಮ್ ಮಿನಿಸ್ಟರ್ ಟೇಕ್ ವಾಟ್ ಹೆಸರು ತಗೊಳ್ಳಿಲ್ಲ. ಮುಖ್ಯಮಂತ್ರಿಗಳ ಬಗ್ಗೆ ಆತ ಹೇಳಿದ್ರ ಬಗ್ಗೆ ಒಂದು ಎಸ್ಐಟಿ ರಚನೆ ಮಾಡಿ, ಮುಖ್ಯಮಂತ್ರಿಗಳ ಬಗ್ಗೆನೇ ಎನ್ಕ್ವೈರಿ ಆಗಬೇಕು. ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಿ ಎಸ್ಐಟಿ ರಚನೆ ಮಾಡಿ. ಹೋಮ್ ಮಿನಿಸ್ಟರ್ ಆಗಿದ್ರು, ಯಾಕೆ ಚರ್ಚೆ ಮಾಡುವಂತ ಹೆಸರು ಅಲ್ಲ ಅಧ್ಯಕ್ಷರೇ, ಗೊತ್ತಿದೆ ನಮಗೆ. ಆದ್ರೆ ಅವ್ರ ಹೆಸರು ಮಾತಾಡೋರ್ನ ಬಹಿರಂಗವಾಗಿ ಬಿಡ್ತೀರಿ ಅಂತಂದ್ರೆ ಯಾರೇ ಸಣ್ಣದವನು ಸಣ್ಣ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಪ್ರಚಾರ ಮಾಡ್ತಾನೆ. ಪ್ರಚಾರ ಇಲ್ಲಂಗೆ ಮಾಡೋಣ ಅವನ್ನ. ಮಾತಾಡ್ತೇನೆ, ನಾವೇ ಸುಮ್ನೆ ಇರ್ಬೇಕಣ್ಣ. ನಿನ್ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ನೆ ಇರಲ್ಲ. ನಾವು ಮಾತಾಡಿ ಟೀಕೆ ಮಾಡಿದೀನಿ ನಾನು. ಸದನದ ಯಾವುದೇ ಮೇಲೆ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಬಂದ್ರೆ ಇದು ಪಾರ್ಟಿ ಅಂತ ಹೇಳಿ ಬರೋದಿಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಡಿಕೆ ಶಿವಕುಮಾರ್ ಅವರು ನಾವು ಗಮನಿಸಿದ್ದೀವಿ ಅಂತ ಅವರ ಸ್ಟೇಟ್ಮೆಂಟ್ನ ಪ್ರತಿಯೊಂದನ್ನು ಕೂಡ ಅವರು ಕೋಟ್ ಮಾಡಿ ಹೇಳ್ತಾರೆ. ಇಷ್ಟೆಲ್ಲ ಗಮನಿಸಿದ ಮೇಲೆ ಮುಖ್ಯಮಂತ್ರಿಗಳ ಬಗ್ಗೆ, ಅದು ಕೂಡ ಕೊಲೆಯ ಆರೋಪವನ್ನು ಮಾಡ್ತಾ ಇರೋದ್ರಿಂದ ಯಾಕೆ ಇದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ? ಅದನ್ನು ವಿಪಕ್ಷಗಳು ಎತ್ತಿ ಹಿಡಿಬೇಕು, ಆ ನಂತರದಲ್ಲಿ ಗಮನಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅಂತಂದ್ರೆ ಏನು ಅನ್ಬೇಕು? ದಿವ್ಯಾ, 2 ವರ್ಷದ ಹಿಂದೆ ತಿಮರೋಡಿ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ರು. ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಆಗಿದ್ದಾವೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ರು. ಹರೀಶ್ ಪೂಂಜಾ ಅವರು ಕೂಡ 2 ವರ್ಷದ ಮೇನಲ್ಲಿ ಈ ಒಂದು ಆರೋಪ ಮಾಡಿದ್ರು. ಅದನ್ನ ಇಟ್ಕೊಂಡು ತಿಮರೋಡಿ ಅವರು ಕೂಡ ಸುದ್ದಿಗೋಷ್ಠಿ ಮಾಡಿದ್ರು. ಸಿಎಂ ಅವರು 24 ಕೊಲೆಗಳನ್ನು ಮಾಡಿದ್ದಾರೆ, ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ 2023 ಮೇ ತಿಂಗಳ ಅಂತ್ಯದಲ್ಲಿ ತಿಮರೋಡಿ ಅವರು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ರು. ಆ ಸಂದರ್ಭದ ರಾಜಕೀಯ ಕಾರಣಕ್ಕಾಗಿ ಅಥವಾ ಸರ್ಕಾರ ಗಮನ ಕೊಡ್ಲಿಲ್ವೇನೋ ಕಾರಣಕ್ಕಾಗಿ ಅರೆಸ್ಟ್ ಮಾಡಿರಲಿಲ್ಲ. ಆದ್ರೆ ಈಗ ಮತ್ತೆ ತಿಮರೋಡಿ ಹೇಳಿಕೆ ಈ ಹಂತದಲ್ಲಿ ವೈರಲ್ ಆಗ್ತಿದೆ. ಯಾವಾಗ ಧರ್ಮಸ್ಥಳ ಎಸ್ಐಟಿ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ, ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಇವತ್ತು ಸರ್ಕಾರ ಉತ್ತರ ಕೊಡಬೇಕು. ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಜೊತೆಗೆ ಯಾರೆಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ ಅವ್ರನ್ನ ಬಂಧನ ಮಾಡಬೇಕು ಅನ್ನುವಂತಹ ಆಗ್ರಹ ಬಿಜೆಪಿ ಮಾಡ್ತಾ ಇದೆ. ಈ ಹಂತದಲ್ಲಿ ತಿಮರೋಡಿ ಅವರ 2 ವರ್ಷದ ಹಿಂದಿನ ಹೇಳಿಕೆ ವೈರಲ್ ಆಗಿದೆ. ಇದರಿಂದ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಕೂಡ ಆಗಿದೆ. ಜೊತೆಗೆ ಸದನದಲ್ಲೂ ಕೂಡ ವಿಪಕ್ಷ ನಾಯಕರು ಸರ್ಕಾರಕ್ಕೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು, ಸರ್ಕಾರಕ್ಕೆ ಏನು ಅನಿಸ್ತಾ ಇಲ್ವಾ, ನಿಮ್ಗೇನು ಅರೆಸ್ಟ್ ಮಾಡಬೇಕು ಆತನನ್ನ ಅಂತ ಅನಿಸ್ತಾ ಇಲ್ವಾ, ರಾಜ್ಯದ ಮುಖ್ಯಮಂತ್ರಿನೇ ಕೊಲೆಗಾರ ಅಂತ ಹೇಳಿದ್ದೇನೆ, ಹಾಗಿದ್ರೆ ನಾವು ಮುಖ್ಯಮಂತ್ರಿಯರನ್ನ ಕೊಲೆಗಾರ ಅಂತ ಕರಿಬೇಕಾ, ನಿಮ್ಗೇನು ಅನಿಸ್ತಾ ಇಲ್ವಾ ಅನ್ನೋ ರೀತಿಯಲ್ಲಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಆ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಇದಕ್ಕೆ ಉತ್ತರ ಕೊಟ್ಟರು. ಸರ್ಕಾರ ಹೆಲ್ಪ್ಲೆಸ್ ಆಗಿ ಕೂತಿಲ್ಲ, ಅಸಹಾಯಕವಾಗಿ ಇಲ್ಲ. ಸರ್ಕಾರ ಈಗಾಗಲೇ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ, ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಕಾನೂನು ಕ್ರಮ ಏನಿದೆಯೋ ಅದನ್ನ ಜರುಗಿಸ್ತೇವೆ ಅನ್ನುವಂಥ ಭರವಸೆ ಕೊಟ್ಟರು. ಅಷ್ಟೇ ಅಲ್ಲದೆ ಹೊರಗಡೆನೂ ಕೂಡ ಬಂದು ಪೊಲೀಸರಿಗೆ ಇವತ್ತು ಸಂಜೆ ಒಳಗಡೆ ಬಂಧನ ಮಾಡಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ತಿಮರೋಡಿ ಹೇಳಿಕೆ ಅವರಿಗೆ ಒಂದು ರೀತಿಯಲ್ಲಿ ತಿರುಗುಬಣ ಆಗಿದೆ. ಇನ್ನು ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡು ಆತನ ಬಂಧನಕ್ಕೂ ಕೂಡ ವಿಪಕ್ಷಗಳು ಕಾರಣ ಆಗಿರುವಂಥದ್ದು. ಸರ್ಕಾರ ಈಗ ಅನಿವಾರ್ಯತೆಯಲ್ಲಿ
ತಿಮರೋಡಿ ಬಂಧನ ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ಸಿಗಾಕೊಂಡಿದ್ದು. ಇವತ್ತು ಸಂಜೆ ಒಳಗಡೆ ಅವರ ಬಂಧನ ಕೂಡ ಆಗುತ್ತೆ. ದಿವ್ಯಾ, ಸೊ ಹರೀಶ್ ಪೂಂಜಾ ಹೇಳಿಕೆಯನ್ನು ಆಧರಿಸಿ ತಿಮ್ರೋಡಿಯ ಹೇಳಿಕೆ ಆಗಿತ್ತಾ ಅಥವಾ ನಂಬರ್ಸ್ಗಳನ್ನು ಕೋಟ್ ಮಾಡಿ ಹೇಳಿದ್ರಿಂದ ಇದನ್ನ ತಿಮ್ರೋಡಿ ಹೇಳಿಕೆ ಅಂತಲೇ ನೋಡ್ಬೇಕಾಗತ್ತಾ? ಆ ಸಂದರ್ಭದಲ್ಲಿ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿ ನಾಯಕರು ಈ ಒಂದು ಆರೋಪ ಮಾಡ್ತಾ ಇದ್ರು. ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ಅವಧಿಯಲ್ಲಿ 23-24 ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ, ಸಿದ್ದರಾಮಯ್ಯನವರೇ ನೇರ ಕಾರಣ, ಸಿದ್ದರಾಮಯ್ಯನವರೇ ಕೊಲೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಭಾಷಣದಲ್ಲೂ ಕೂಡ ಬೆಳ್ತಂಗಡಿಯಲ್ಲಿ ಒಂದು ಭಾಷಣವೊಂದರಲ್ಲಿ ಹರೀಶ್ ಪೂಂಜಾ ಆರೋಪ ಮಾಡಿದ್ರು. ಅವರ ವಿರುದ್ಧನೂ ಕೂಡ ಆ ಸಂದರ್ಭದಲ್ಲಿ FIR ದಾಖಲು ಮಾಡಿದ್ದಾರೆ. ಆ ನಂತರ ಅವರ ಹೇಳಿಕೆಯನ್ನು ಆಧರಿಸಿ ತಿಮರೋಡಿ ಅವರು ಕೂಡ ಸುದ್ದಿಗೋಷ್ಠಿ ಮಾಡಿ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವುದು ಸುದ್ದಿ. ಆ ಸಂದರ್ಭದಲ್ಲಿ ತಿಮರೋಡಿ ಹೇಳಿಕೆ ವಿಚಾರದಲ್ಲಿ ಸರ್ಕಾರ ಮೌನವಾಗಿತ್ತು. ಈ ಹಂತದಲ್ಲಿ ಮತ್ತೆ ಅವರ ಹೇಳಿಕೆ ವೈರಲ್ ಆದ ಹಿನ್ನೆಲೆಯಲ್ಲಿ, ಜೊತೆಗೆ ವಿಪಕ್ಷ ನಾಯಕರು ಸದನದಲ್ಲಿ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ತೀವ್ರ ಮುಜುಗರಕ್ಕೆ ಈಡಾಗಿರುವಂತಹ ಸರ್ಕಾರ ಈಗ ತಿಮರೋಡಿ ಬಂಧನಕ್ಕೆ ಮುಂದಾಗಿದೆ. ಒಂದು ರೀತಿಯಲ್ಲಿ ಅವ್ರ ಹೇಳಿಕೆ ಅವ್ರಿಗೆ ಒಂದು ರೀತಿಯಲ್ಲಿ ಉಲ್ಟಾ ಹೊಡೆದಿದೆ. ಆದ್ರೆ ತಿಮರೋಡಿ ಈಗ SIT ತನಿಖೆ ಏನು ನಡೀತಾ ಇದೆ, ಆ ಆರೋಪಗಳು ಏನು ಮಾಡಿದ್ದಾರೆ, ಆರೋಪಗಳನ್ನ ಮಾಡಿರೋರಲ್ಲಿ ಪ್ರಮುಖ ಮೊದಲ ಸ್ಥಾನದಲ್ಲಿರೋರು ಅಂಥವ್ರನ್ನ ಈಗ ಸರ್ಕಾರ ಬಂಧನ ಮಾಡ್ತಾ ಇದೆ ಅಂದ್ರೆ ಎಲ್ಲ ಒಂದ್ ಕಡೆ ಇಡೀ ಪ್ರಕರಣದಲ್ಲಿ ಒಂದ್ ರೀತಿಯಲ್ಲಿ ಟ್ವಿಸ್ಟ್ ಬಂದಿರುವಂತದ್ದು. ಎಲ್ಲ ಒಂದ್ ಕಡೆ ಈಗ ಅವರ ಹೇಳಿಕೆಯನ್ನ ವೈರಲ್ ಮಾಡಿಸೋ ಮೂಲಕ ತಿಮರೋಡಿ ಬಂಧನಕ್ಕೂ ಕೂಡ ಕೆಲವರು ಕಾರಣ ಆಗಿದ್ದಾರೆ. ಒಟ್ಟಾರೆಯಾಗಿ ಒಂದ್ ರೀತಿಯಲ್ಲಿ ಗೊಂದಲದ ವಾತಾವರಣ ಮನೆ ಮಾಡಿರುವಂತದ್ದು. ಆದ್ರೆ ತಿಮರೋಡಿ ಹೇಳಿಕೆ ಹಿನ್ನೆಲೆಯಲ್ಲಿ ಸರ್ಕಾರ ಅಂತೂ ಮುಜುಗರಕ್ಕೀಡಾಗಿದೆ, ಆತನ ಬಂಧನಕ್ಕೂ ಕೂಡ ಮುಂದಾಗಿದೆ. ದಿವ್ಯಾ, ರೈಟ್, ಮಸೂದ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಒಮ್ಮೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮಾತನಾಡಿದಂತಹ ತಿಮರೋಡಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನ ಹೊಗಳಿದ ಮಾತನಾಡಿದ್ರು. ಎರಡನ್ನೂ ಕೂಡ ಇಟ್ಟುಕೊಂಡು ಇತ್ತೀಚೆಗೆ ಈ ಒಂದು ವಿಡಿಯೋ ವೈರಲ್ ಆಗಿತ್ತು. ಇದೇ ವಿಷಯವನ್ನ ಇವತ್ತು ಪ್ರಸ್ತಾಪ ಮಾಡ್ತಾ ಯಾಕೆ ಕಣ್ಮುಚ್ಕೊಂಡು ಕೂತಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ವಿಪಕ್ಷಗಳು ಎತ್ತಿದವೆ. ಮುಖ್ಯಮಂತ್ರಿ ಮೇಲೆ ಏನ್ ಹೇಳಿಲ್ಲ, ಸ್ವಲ್ಪ ಹೇಳ್ರಿ. ನನಗೂ ಉತ್ತರ ಕೇಳುದು ನೀವೇ. ನಮ್ಮ ಪಾರ್ಟಿಯ ಪ್ರಮುಖರ ಮೇಲೂ ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಮೇಲೂ ಹೇಳಿದ್ದಾರೆ, ಎಲ್ಲದನ್ನು ಹೇಳಿದ್ದಾರೆ. ಸರ್ಕಾರ ನಡೆಸ್ತಾರೆ, ನೀವು ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಪಾರ್ಟಿ ಬಗ್ಗೆ ಹೇಳಿದ್ರೆ ನಮ್ಮ ಪಾರ್ಟಿ ಎಚ್ಚರಿಕೆ ತಗೊಳ್ಳೋದು ಏನೇನು ಬೇಕಾದ್ರೂ ಮಾಡ್ತೀವಿ. ಅವ್ರು ಯಾರೋ ನೋಡಿದೀನಿ, ಏನೇನು ಸ್ಟೇಟ್ಮೆಂಟು ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಾನು ಹೇಳಿದ್ದಾರೆ. ನಾನು ಕೇಳಿದ್ದೀನಿ, ನಂಬರ್ ಇನ್ಕ್ಲೂಡಿಂಗ್ ನಂಬರ್. ಐ ನೋ ದಟ್. ಅದಲ್ಲದೆ ನಿಮ್ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ಅಸೆಂಬ್ಲಿಲಿ ಆ ಹೆಸರುಗಳನ್ನ ತಗೊಂಡು ಲೀಡರ್ ಮಾಡಕ್ಕೆ ಹೆಸರು ತಗೊಳ್ಳಿಲ್ಲ ಸರ್, ಹೆಸರು ತಗೊಳ್ಳಿಲ್ಲ. ಲೆಟ್ ದಿ ಹೋಮ್ ಮಿನಿಸ್ಟರ್ ಟೇಕ್ ವಾಟ್ ಹೆಸರು ತಗೊಳ್ಳಿಲ್ಲ.